ಕಾಲ್ತುಳಿತ ಪ್ರಕರಣ ರಾಜ್ಯ ಕಾಂಗ್ರೆಸ್ನವರು ರಾಜಕೀಯ ತಲೆದಂಡ ಆಗ್ಬೋದು ಅನ್ನೋ ಚರ್ಚೆ. ನೋಡಿ, ನಾನು ಹೇಳ್ದಂಗೆ ತನಿಖೆ ರಿಪೋರ್ಟ್ ಬರಲಿ. ಇವರೇ ಭಾಳ ಸ್ಪಷ್ಟವಾಗಿ ವರಿಷ್ಠರು ಹೇಳಿದ್ದಾರೆ, ಇದರಲ್ಲಿ ಯಾರದೇ ತಪ್ಪಿದ್ರೂ ಕೂಡ ಲೋಪ ಇದ್ದರೂ ಕೂಡ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ವರದಿ ಬರಲಿ, ನಾವೇ ಯಾಕೆ ಕಲ್ಪನೆ ಮಾಡ್ಕೊತಾ ಇದ್ದೀವಿ? ಸರ್, ನಮ್ಮ ಸಿ ಎಮ್ ಅವರು, ಡಿ ಸಿ ಎಮ್ ಅವರು ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ ಭೇಟಿಯಾಗಿಲ್ಲ ಅಂದರೆ ಬಿ ಎಲ್ ಸಂತೋಷಿಗೆ ಹೋಗಿ ಭೇಟಿ ಆಗ್ತಾರಾ? ಕೇಶವ್ ಕೃಪಾಗೆ ಹೋಗಿ ರಿಪೋರ್ಟ್ ಸಲ್ಲಿಸ್ತಾರಾ? ಅಮಿತ್ ಶಾ ಅವ್ರಿಗೆ ಹೋಗಿ ವರದಿ ಸಲ್ಲಿಸ್ತಾರಾ? ಇಟ್ಸ್ ಎ ಇಂಟರ್ನಲ್ ಪಾರ್ಟಿ ಮ್ಯಾಟರ್. ಅವರು ಈಗ ಡೆಲ್ಲಿಗೆ ಹೋದಾಗೆಲ್ಲ ದಿಢೀರ್ ಭೇಟಿ, ಖರ್ಗೆ ಅವ್ರಿಗೆ ಭೇಟಿ ಆದರು, ಖರ್ಗೆ ಅವರಿಗೆ ಭೇಟಿ ಆಗಬೇಕಲ್ಲ, ಈಸ್ ಅವರ್ ಪ್ರೆಸಿಡೆಂಟ್. ಇನ್ನು ಈಗ ನಾಳೆ ನಾನು ಭೇಟಿ ಆದ್ರೂ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಭೇಟಿ, ಅದೇಂತ ಈಸ್ ಅವರ್ ಪಾರ್ಟಿ ಲೀಡರ್. ನಾವು ಅವ್ರಿಗೆ ಭೇಟಿ ಆಗಿಲ್ಲ ಅಂದರೆ ಇನ್ಯಾರಿಗೆ ಭೇಟಿ ಆಗಬೇಕು? ಖಂಡಿತ. ಸೊ ನಾನು ಅದಕ್ಕೆ ಹೇಳಿದ್ನಲ್ಲ ಸರ್, ಈಗ ಇದೂ ಒಂದು ವಿಷಯ ಇರ್ಬೋದು. ಈಗ ಅಧ್ಯಕ್ಷರಿಗೆ ಮತ್ತು ಸಿ ಎಮ್ ಅವ್ರಿಗೆ ಕರೆದಿದ್ದಾರೆ, ಅಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆಗ್ಬೋದು, ಅದು ಖಾಸಗಿಯಾಗಿ ಆಗ್ತದೆ. ಆಮೇಲೆ ಎಷ್ಟು ಹೇಳಬೇಕು ಅವ್ರು ಬಂದು ತಮ್ಮ ಮುಂದೆ ಹೇಳ್ತಾರೆ. ಕಾಂಗ್ರೆಸ್ ಅಡ್ಮಿನಿಸ್ಟ್ರೇಟಿವ್ಗೆ ಒಂದು ರೀತಿ ಕರ್ನಾಟಕ ಮಾಡೆಲಾಗಿತ್ತು, ಮಾಡೆಲ್ಗೆ ಒಂದು ರೀತಿ ಕಳಂಕ ಆಯ್ತಾ? ನೋಡಿ, ನಾನು ಅವತ್ತು ಕೂಡ ಹೇಳಿದ್ದೀನಿ, ಸರ್ಕಾರ ಇರ್ಬೋದು, KSA ಇರ್ಬೋದು, RCB ಇರ್ಬೋದು, BCCI ಇರ್ಬೋದು, ಅಥವಾ ನಮ್ಮ RCB ಫ್ಯಾನ್ಗಳಿರ್ಬೋದು, ಅವತ್ತಿನ ದಿನ ನಾವೆಲ್ಲರೂ ಇನ್ನೂ ಸ್ವಲ್ಪ ಜಾಗೃತಿ ವಹಿಸ್ಕೋಬೇಕಾಗಿತ್ತು ಅಂತ ನಾನು ವೈಯಕ್ತಿಕವಾಗಿ ಅವತ್ತೇ ಹೇಳಿದ್ದೀನಿ. ಎಲ್ಲರ ಜವಾಬ್ದಾರಿ ಕೂಡ ಹೌದು. ನಾವು ಬರೀ 10,000 ಜನ ನಾವು ಪೊಲೀಸ್ ಫೋರ್ಸ್ ಹಾಕಿದ ತಕ್ಷಣ 3 ಲಕ್ಷ ಜನ ಕಂಟ್ರೋಲ್ ಆಗ್ತಾರಂತಲ್ಲ, ನಾವು ನಿಯಂತ್ರಣ ಮಾಡ್ಕೋಬೇಕಾಗಿತ್ತು. BCCI ಅಥವಾ ನಿಮ್ಮ RCB ಅವರು ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕಾಗಿತ್ತು, ನಾವು ಕೂಡ ಜವಾಬ್ದಾರಿಯಿಂದ ಇರಬೇಕಾಗಿತ್ತು. 9-10 ಲಕ್ಷ ಜನ ಒಂದೇ ದಿನದಲ್ಲಿ ಮೆಟ್ರೋನಲ್ಲಿ ಬರ್ತಾರೆ ಅಂದರೆ ಇತಿಹಾಸದಲ್ಲಿ ಕೇಳಿದ್ದೀರ ತಾವು ಹೇಳಿ? ಮೆಟ್ರೋ ಇತಿಹಾಸದಲ್ಲಿ 3 ಲಕ್ಷ 4 ಲಕ್ಷ ಜನ ದಿಢೀರ್ನೇ ಬಂದುಬಿಟ್ಟಿದ್ದಾರೆ ಅಂದರೆ ಎಲ್ಲ ಯುವಕರು ನೋಡಿದ್ರೆ ನಿಜವಾಗ್ಲೂ ಸಂಕಟ ಆಗುತ್ತೆ. ಸೊ ಇದೆಲ್ಲ ನಾವು ಎಲ್ಲರೂ ನಮ್ಮ ಸ್ಥಾನದಲ್ಲಿದ್ದು ಹೆಚ್ಚು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರೆ ಏನಾದರೂ ಸರಿಪಡಿಸ್ಬೋದಾಗಿತ್ತು ಅಂತ ಹೈಂಡ್ಸೈಟ್ನಲ್ಲಿ ಅನಿಸುತ್ತೆ. CMಗೆ ಇದುವರೆ ತನಕನೂ ಸಾವಿನ ವಿಚಾರ ಗೊತ್ತಾಗಿಲ್ಲ ಅನ್ನೋದಾದರೆ ಇಂಟೆಲಿಜೆನ್ಸ್ನವರು ಯಾಕೆ CM ಮಾಹಿತಿ ಕೊಡಲಿಲ್ಲ, ಪೊಲೀಸ್ನವ್ರು ಯಾಕೆ ಮಾಹಿತಿ ಕೊಡಲಿಲ್ಲ ಅನ್ನೋ ಪ್ರಶ್ನೆಗಳಿದೆ. CM ಆಡಳಿತ, CM ಸುತ್ತಮುತ್ತ ಇರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಎಷ್ಟು ಮಟ್ಟಿಗೆ ನೋಡಿ ಎಲ್ಲಾನು ಅದೇ ಹೇಳ್ತಾ ಇಲ್ವಾ ಸರ್, ಎಲ್ಲರದ್ದು ಜವಾಬ್ದಾರಿ ಇರ್ತದೆ. ಏನೋ ಒಂದು ಅನಾಹುತ ಆದ ತಕ್ಷಣ ತಿಳಿಸ್ಬೇಕಾಗಿರುವ ಜವಾಬ್ದಾರಿ ಅಧಿಕಾರಿಗಳದು. ಯಾಕಂದರೆ ಎಲ್ಲನೂ ಕೂಡ ಇಂಟೆಲಿಜೆನ್ಸ್ ನಮ್ಮ ಹತ್ರ ಇರುತ್ತೆ ಅಂದ ತಕ್ಷಣ ಎಲ್ಲನೂ ನಮಗೆ ಮಾಹಿತಿ ಇರುತ್ತೆ ಅಂತಿಲ್ಲ. ಆಮೇಲೆ ಇಂಟೆಲಿಜೆನ್ಸ್ ಈಗ ಸಿಟಿ ಇಂಟೆಲಿಜೆನ್ಸೇ ಬೇರೆ ಇರ್ತದೆ, ಸ್ಟೇಟ್ ಇಂಟೆಲಿಜೆನ್ಸೇ ಬೇರೆ ಇರ್ತದೆ. ಅದು ಎಲ್ಲ ತಮಗೆ ಗೊತ್ತಿರುವಂಥ ವಿಚಾರನೇ ಅದು. ಸೊ ಅದರಿಂದ ಕೆಲವು ಸಂದರ್ಭದಲ್ಲಿ ಅದು ವೆರಿಫೈ ಮಾಡಬೇಕಲ್ಲ. ಈಗ ಸಾವಾಗಿದೆ ಅಂತ ವೆರಿಫೈ ಮಾಡೋದು ಯಾರ ಜವಾಬ್ದಾರಿ? ಅಲ್ಲಿ ನಮ್ಮ ಲೋಕಲ್ ಹಾಸ್ಪಿಟ್ಲ್ ಅವರು ಹೇಳಿದ್ರೇ ಪೊಲೀಸ್ ಸಿಬ್ಬಂದಿಗಳಿಗೆ ಗೊತ್ತಾಗ್ತದೆ. ಸೊ ಅದು ಯಾವಾಗ ತಿಳಿತು? ಯಾಕಂದರೆ ಖಚಿತ ಮಾಹಿತಿ ಕೊಡಬೇಕಾಗುತ್ತೆ. ಊಹಾಪೋಹಗಳ ಮೇಲೆ ನಾವು ಅಷ್ಟು ದೊಡ್ಡ ಜನಸಮೂಹಗಳು ಸೇರಿದಾಗ ನಾವು ಊಹಾಪೋಹಗಳ ಮೇಲೆ ನಾವು ಆ್ಯಕ್ಟ್ ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ವಿಳಂಬ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಬಟ್ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಅದು ನೋಡಿ, ನಮ್ಮದು ದೊಡ್ಡ ಪಕ್ಷ, ಜನರ ನಿರೀಕ್ಷೆನೂ ಭಾಳ ಇರುತ್ತೆ. ಸಾಮಾಜಿಕ ನ್ಯಾಯ ನಿರೀಕ್ಷೆನೂ ಕೂಡ ನಮ್ಮ ಪಕ್ಷದಿಂದನೇ ಬಯಸ್ತಾರೆ. ಸೊ ಸಹಜವಾಗಿ ಎಲ್ಲರಿಗೂ ಏನೋ ತೃಪ್ತಿಪಡಿಸೋದು ಕಷ್ಟ ಆಗ್ತದೆ. ಒಬ್ರಿಗೆ ಮಾಡಿದ್ರೆ ಇನ್ನೊಬ್ಬರಿಗೆ ಸಹಜವಾಗಿ ಇಲ್ಲ ನನಗೂ ಸಿಗ್ಬೋದಾಗಿತ್ತಾ ಅಂತ ಇರ್ತದೆ. ಆಮೇಲೆ ನಮ್ಮದ್ರಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಈಗ ನಾನು ಅರ್ಹನೇ ಇದ್ದೇನೆ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಅದರಲ್ಲಿ ಎವ್ರಿ ಟೈಮ್ ಇದ್ದಿದ್ದೇ ಅಲ್ವ. ನಾವೆಲ್ಲರಿಗೂ ಒಗ್ಗೂಡಿಸಿ ಎಲ್ಲರ ಈಗ ಸ್ವಲ್ಪ ಏನೋ ಅವರಿಗೆಲ್ಲ ಸ್ವಲ್ಪ ಕನ್ಸೋಲ್ ಮಾಡಿ ಮಾಡಬೇಕಾಗ್ತದೆ. ಇಟ್ಸ್ ಯಾವಾಗಲೂ ಅಲ್ವ. ಈಗ B.Pharm ಕೊಡಬೇಕಾದ್ರೂ ನಮ್ಗೆ 224 B.Pharm ಕೊಡಬೇಕಾದ್ರೆ ನಮ್ಗೆ ಅರ್ಜಿ ಬಂದಿದ್ದು ಎಷ್ಟು? ಸುಮಾರು 2,000 ಅರ್ಜಿ. ಸೊ ಸಹಜವಾಗಿ ಒಬ್ರಿಗೆ ಕೊಟ್ಟರೆ 10 ಮಂದಿ ಸ್ವಲ್ಪ ನಾರಾಜಾಗವ್ರೆ. ಏನು ಮಾಡೋಕ್ಕಾಗಲ್ಲ, ಅದರಲ್ಲಿ ನಾವು ಸಮಾಧಾನ ಪಡಿಸ್ಬೇಕಷ್ಟೇ. ಈಗೆಲ್ಲ ಹೋಗಿದ್ದಾರೆ ಅಂದರೆ ಅದನ್ನು ಆಗ ಸಹಜ ಅಲ್ವ. ಯಾಕಂದರೆ ಅನೌನ್ಸ್ ಆಗಿದೆ. ಅನೌನ್ಸ್ ಆದಮೇಲೆ ಏನು ಮಾಡ್ತಾರೆ ಗೊತ್ತಿಲ್ಲ. ಹೈಕಮಾಂಡ್
ಕೆಪಿಸಿಸಿ ಅಧ್ಯಕ್ಷ ಎಲ್ಲಿಂದ ಕೇಳಿ ಬರ್ತದೆ ಸರ್? ಅದು ಯಾರು ಚರ್ಚೆ ಮಾಡ್ತಾರೆ? ಕರೆಸಿ ಒಂದ್ಸರಿ ನಾನು ಚರ್ಚೆ ಮಾಡ್ತೀನಿ. ಎಲ್ಲೋ ಯಾರೋ ಮಾತಾಡೋದು ಬೇರೆ, ಖಚಿತ ಮಾಹಿತಿ ಇಟ್ಕೊಂಡು ನಮಗೆ ಪ್ರಶ್ನೆಗಳು ಕೇಳೋದು ಬೇರೆ. ಈಗ ಚೇಂಜ್ ಆಗಬೇಕು, ಚೇಂಜ್ ಆಗ್ಬೋದು, ಇಲ್ಲ ಸರ್ ಭಾಳ ಜನ ಮಾತಾಡ್ತಾ ಇದ್ದಾರೆ, ಯಾರು ಕರೆಸಿ ನಾನು ಮಾತಾಡ್ತೀನಿ ಅವ್ರ ಜೊತೆ. ಹೆಂಗೆ ಎಲ್ಲಿಂದ ಬರ್ತಾ ಇದೆ ಅಪ್ಪ ಅಂತ. ನನಗೆ ನೋಡಿ, ವಾಟ್ ಎವರ್ ಇಟ್ ಈಸ್, CM ಇದ್ದಾರೆ, DCM ಇದ್ದಾರೆ, ಖರ್ಗೆ ಸಾಹೇಬ್ರಿದ್ದಾರೆ, ಕೇಶವ್ ವೇಣುಗೋಪಾಲ್ ಅವರಿದ್ದಾರೆ, ರಣದೀಪ್ ಅವರಿದ್ದಾರೆ. ಅವ್ರು ಅಲ್ಲೇನು ಚರ್ಚೆ ಆಗ್ತದೆ ಅದನ್ನು ಅನುಷ್ಠಾನ ಮಾಡ್ತೀವಿ ಅಷ್ಟೇ. ಅದು PCC ಬದಲಾವಣೆ ಇರ್ಬೋದು, ಪುನರ್ರಚನೆ ಇರ್ಬೋದು, RCB ವಿಚಾರ ಇರ್ಬೋದು, ಆಡಳಿತ ವಿಚಾರ ಇರ್ಬೋದು, ಹೊಸ ಯೋಜನೆಗಳಿರ್ಬೋದು, ಹೊಸ ನೀತಿಗಳಿರ್ಬೋದು, ಅವೆಲ್ಲನೂ ಕೂಡ. ಗಿಗ್ ವರ್ಕರ್ಸ್ ಬಿಲ್ ತಂದ್ವಿ, ರಾಹುಲ್ ಗಾಂಧಿ ಅವರೆಲ್ಲ ಅದಕ್ಕೆ ಪುಷ್ ಮಾಡಿ ಇದು ಮಾಡಿದ್ರು. ಅದ್ರ ಬಗ್ಗೆ ಒಂದು ಸರಿ ಕೇಳಿಲ್ಲ ನೋಡಿ ನೀವು. ಅಷ್ಟು ಜನಕ್ಕೆ ಉಪಯೋಗ ಆಗಿದೆ. ಹಾಂ, ಕಾಲ್ತುಳಿತ ಪ್ರಕರಣ ರಾಜ್ಯ ಕಾಂಗ್ರೆಸ್ನ ರಾಜಕೀಯ ತಲೆದಂಡ ಆಗ್ಬೋದು ಅನ್ನೋ ಚರ್ಚೆ ನೋಡಿ. ನಾನು ಹೇಳ್ದಂಗೆ ತನಿಖೆ ರಿಪೋರ್ಟ್ ಬರಲಿ. ಇವರೇ ಭಾಳ ಸ್ಪಷ್ಟವಾಗಿ ವರಿಷ್ಠರು ಹೇಳಿದ್ದಾರೆ, ಇದರಲ್ಲಿ ಯಾರದೇ ತಪ್ಪಿದ್ರೂ ಕೂಡ, ಲೋಪ ಇದ್ದರೂ ಕೂಡ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ವರದಿ ಬರಲಿ, ನಾವೇ ಯಾಕೆ ಕಲ್ಪನೆ ಮಾಡ್ಕೊತಾ ಇದ್ದೀವಿ? ಗುಲಾಬ್ ಕೊಟ್ಟಿದೆ ಸರ್ CM DCM. ಸರ್, ನಮ್ಮ CM ಅವರು, DCM ಅವರು ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ ಭೇಟಿಯಾಗಿಲ್ಲ ಅಂದರೆ BL ಸಂತೋಷಿಗೆ ಹೋಗಿ ಭೇಟಿ ಆಗ್ತಾರಾ? ಕೇಶವ್ ಕೃಪಾಗೆ ಹೋಗಿ ರಿಪೋರ್ಟ್ ಸಲ್ಲಿಸ್ತಾರಾ? ಹಾಂ, ಅಮಿತ್ ಶಾ ಅವ್ರಿಗೆ ಹೋಗಿ ವರದಿ ಸಲ್ಲಿಸ್ತಾರಾ? ಇಟ್ಸ್ ಎ ಇಂಟರ್ನಲ್ ಪಾರ್ಟಿ ಮ್ಯಾಟರ್. ಅವರು ಈಗ ಡೆಲ್ಲಿಗೆ ಹೋದಾಗೆಲ್ಲ ದಿಢೀರ್ ಭೇಟಿ, ಖರ್ಗೆ ಅವ್ರಿಗೆ ಭೇಟಿ ಆದರು, ಖರ್ಗೆ ಅವರಿಗೆ ಭೇಟಿ ಆಗಬೇಕಲ್ಲ. ಈಸ್ ಅವರ್ ಪ್ರೆಸಿಡೆಂಟ್. ಈಗ ನಾಳೆ ನಾನು ಭೇಟಿ ಆದ್ರೂ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಭೇಟಿ, ಅದೇಂತ? ಈಸ್ ಅವರ್ ಪಾರ್ಟಿ ಲೀಡರ್. ನಾವು ಅವ್ರಿಗೆ ಭೇಟಿ ಆಗಿಲ್ಲ ಅಂದರೆ ಇನ್ಯಾರಿಗೆ ಭೇಟಿ ಆಗಬೇಕು? ಖಂಡಿತ. ಸೊ ನಾನು ಅದಕ್ಕೆ ಹೇಳಿದ್ನಲ್ಲ ಸರ್, ಈಗ ಇದೂ ಒಂದು ವಿಷಯ ಇರ್ಬೋದು. ಈಗ ಅಧ್ಯಕ್ಷರಿಗೆ ಮತ್ತು CM ಅವ್ರಿಗೆ ಕರೆದಿದ್ದಾರೆ, ಅಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆಗ್ಬೋದು. ಅದು ಖಾಸಗಿಯಾಗಿ ಆಗ್ತದೆ. ಆಮೇಲೆ ಎಷ್ಟು ಹೇಳಬೇಕು ಅವ್ರು ಬಂದು ತಮ್ಮ ಮುಂದೆ ಹೇಳ್ತಾರೆ. ಕಾಂಗ್ರೆಸ್ ಅಡ್ಮಿನಿಸ್ಟ್ರೇಟಿವ್ಗೆ ಒಂದು ರೀತಿ ಕರ್ನಾಟಕ ಮಾಡೆಲ್ಲಾಗಿತ್ತು. ಮಾಡೆಲ್ಗೆ ಒಂದು ರೀತಿ ಕಳಂಕ ಆಯ್ತಾ? ನೋಡಿ, ನಾನು ಅವತ್ತು ಕೂಡ ಹೇಳಿದ್ದೀನಿ, ಸರ್ಕಾರ ಇರ್ಬೋದು, KSA ಇರ್ಬೋದು, RCB ಇರ್ಬೋದು, BCCI ಇರ್ಬೋದು, ಅಥವಾ ನಮ್ಮ RCB ಫ್ಯಾನ್ಗಳಿರ್ಬೋದು, ಅವತ್ತಿನ ದಿನ ನಾವೆಲ್ಲರೂ ಇನ್ನೂ ಸ್ವಲ್ಪ ಜಾಗೃತಿ ವಹಿಸ್ಕೋಬೇಕಾಗಿತ್ತು ಅಂತ ನಾನು ವೈಯಕ್ತಿಕವಾಗಿ ಅವತ್ತೇ ಹೇಳಿದ್ದೀನಿ. ಎಲ್ಲರ ಜವಾಬ್ದಾರಿ ಕೂಡ ಹೌದು. ನಾವು ಬರೀ 10,000 ಜನ ನಾವು ಪೊಲೀಸ್ ಫೋರ್ಸ್ ಹಾಕಿದ ತಕ್ಷಣ 3 ಲಕ್ಷ ಜನ ಕಂಟ್ರೋಲ್ ಆಗ್ತಾರಂತಲ್ಲ. ನಾವು ನಿಯಂತ್ರಣ ಮಾಡ್ಕೋಬೇಕಾಗಿತ್ತು. BCCI ಅಥವಾ ನಿಮ್ಮ RCB ಅವರು ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕಾಗಿತ್ತು. ನಾವು ಕೂಡ ಜವಾಬ್ದಾರಿಯಿಂದ ಇರಬೇಕಾಗಿತ್ತು. 9-10 ಲಕ್ಷ ಜನ ಒಂದೇ ದಿನದಲ್ಲಿ ಮೆಟ್ರೋನಲ್ಲಿ ಬರ್ತಾರೆ ಅಂದರೆ ಯಾವತ್ತ ಇತಿಹಾಸದಲ್ಲಿ ಕೇಳಿದ್ದೀರಾ ತಾವು ಹೇಳಿ? ಮೆಟ್ರೋ ಇತಿಹಾಸದಲ್ಲಿ 3 ಲಕ್ಷ 4 ಲಕ್ಷ ಜನ ದಿಢೀರ್ನೇ ಬಂದುಬಿಟ್ಟಿದ್ದಾರೆ ಅಂದರೆ ಎಲ್ಲ ಯುವಕರು ನೋಡಿದ್ರೆ ನಿಜವಾಗ್ಲೂ ಸಂಕಟ ಆಗುತ್ತೆ. ಸೊ ಇದೆಲ್ಲ ನಾವು ಎಲ್ಲರೂ ನಮ್ಮ ಸ್ಥಾನದಲ್ಲಿದ್ದು ಹೆಚ್ಚು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರೆ ಏನಾದರೂ ಸರಿಪಡಿಸ್ಬೋದಾಗಿತ್ತು ಅಂತ ಹೈಂಡ್ಸೈಟ್ನಲ್ಲಿ ಅನಿಸುತ್ತೆ. CMಗೆ ಇದುವರೆ ತನಕನೂ ಸಾವಿನ ವಿಚಾರ ಗೊತ್ತಾಗಿಲ್ಲ ಅನ್ನೋದಾದರೆ, ಇಂಟೆಲಿಜೆನ್ಸ್ನವರು ಯಾಕೆ CM ಮಾಹಿತಿ ಕೊಡಲಿಲ್ಲ, ಪೊಲೀಸ್ನವ್ರು ಯಾಕೆ ಮಾಹಿತಿ ಕೊಡಲಿಲ್ಲ ಅನ್ನೋ ಪ್ರಶ್ನೆಗಳಿದೆ. ಅಂದರೆ CM ಆಡಳಿತ, CM ಸುತ್ತಮುತ್ತ ಇರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಎಷ್ಟು ಮಟ್ಟಿಗೆ ನೋಡಿ ಎಲ್ಲನೂ ಅದೇ ಹೇಳ್ತಾ ಇಲ್ವಾ ಸರ್, ಎಲ್ಲರದ್ದು ಜವಾಬ್ದಾರಿ ಇರ್ತದೆ. ಏನೋ ಒಂದು ಅನಾಹುತ ಆದ ತಕ್ಷಣ ತಿಳಿಸ್ಬೇಕಾಗಿರುವ ಜವಾಬ್ದಾರಿ ಅಧಿಕಾರಿಗಳದು. ಯಾಕಂದರೆ ಎಲ್ಲನೂ ಕೂಡ ಇಂಟೆಲಿಜೆನ್ಸ್ ನಮ್ಮ ಹತ್ರ ಇರುತ್ತೆ ಅಂದ ತಕ್ಷಣ ಎಲ್ಲನೂ ನಮಗೆ ಮಾಹಿತಿ ಇರುತ್ತೆ ಅಂತಿಲ್ಲ. ಆಮೇಲೆ ಇಂಟೆಲಿಜೆನ್ಸ್ ಈಗ ಸಿಟಿ ಇಂಟೆಲಿಜೆನ್ಸೇ ಬೇರೆ ಇರ್ತದೆ, ಸ್ಟೇಟ್ ಇಂಟೆಲಿಜೆನ್ಸೇ ಬೇರೆ ಇರ್ತದೆ. ಅದು ಎಲ್ಲ ತಮಗೆ ಗೊತ್ತಿರುವಂಥ ವಿಚಾರನೇ ಅದು. ಸೊ ಅದರಿಂದ ಕೆಲವು ಸಂದರ್ಭದಲ್ಲಿ ಅದು ವೆರಿಫೈ ಮಾಡಬೇಕಲ್ಲ. ಈಗ ಸಾವಾಗಿದೆ ಅಂತ ವೆರಿಫೈ ಮಾಡೋದು ಯಾರ ಜವಾಬ್ದಾರಿ? ಅಲ್ಲಿ ನಮ್ಮ ಲೋಕಲ್ ಹಾಸ್ಪಿಟ್ಲ್ ಅವರು ಹೇಳಿದ್ರೇ ಪೊಲೀಸ್ ಸಿಬ್ಬಂದಿಗಳಿಗೆ ಗೊತ್ತಾಗ್ತದೆ. ಸೊ ಅದು ಯಾವಾಗ ತಿಳಿತು? ಯಾಕಂದರೆ ಖಚಿತ ಮಾಹಿತಿ ಕೊಡಬೇಕಾಗುತ್ತೆ. ಊಹಾಪೋಹಗಳ ಮೇಲೆ ನಾವು ಅಷ್ಟು ದೊಡ್ಡ ಜನಸಮೂಹಗಳು ಸೇರಿದಾಗ ನಾವು ಊಹಾಪೋಹಗಳ ಮೇಲೆ ನಾವು ಆ್ಯಕ್ಟ್ ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ವಿಳಂಬ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಬಟ್ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ನಾಮನಿರ್ದೇಶನ ವಿಚಾರದಲ್ಲಿ ಕೆಲವರೆಲ್ಲ KPCC ದೂರು ಕೊಟ್ಟಿದ್ದಾರೆ. ಅದು ನೋಡಿ, ನಮ್ಮದು ದೊಡ್ಡ ಪಕ್ಷ,
ಜನರ ನಿರೀಕ್ಷೆನೂ ಭಾಳ ಇರುತ್ತೆ, ಸಾಮಾಜಿಕ ನ್ಯಾಯ ನಿರೀಕ್ಷೆನೂ ಕೂಡ ನಮ್ಮ ಪಕ್ಷದಿಂದನೇ ಬಯಸ್ತಾರೆ. ಸೊ ಸಹಜವಾಗಿ ಎಲ್ಲರಿಗೂ ಏನೋ ತೃಪ್ತಿಪಡಿಸೋದು ಕಷ್ಟ ಆಗ್ತದೆ. ಒಬ್ರಿಗೆ ಮಾಡಿದ್ರೆ ಇನ್ನೊಬ್ಬರಿಗೆ ಸಹಜವಾಗಿ ಇಲ್ಲ ನನಗೂ ಸಿಗ್ಬೋದಾಗಿತ್ತಾ ಅಂತ ಇರ್ತದೆ. ಆಮೇಲೆ ನಮ್ಮದ್ರಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಈಗ ನಾನು ಅರ್ಹನೇ ಇದ್ದೇನೆ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಅದರಲ್ಲಿ ಎವ್ರಿ ಟೈಮ್ ಇದ್ದಿದ್ದೇ ಅಲ್ವಾ. ನಾವೆಲ್ಲರಿಗೂ ಒಗ್ಗೂಡಿಸಿ ಎಲ್ಲರ ಈಗ ಸ್ವಲ್ಪ ಏನೋ ಅವರಿಗೆಲ್ಲ ಸ್ವಲ್ಪ ಕನ್ಸೋಲ್ ಮಾಡಿ ಮಾಡಬೇಕಾಗ್ತದೆ. ಇಟ್ಸ್ ಯಾವಾಗಲೂ ಅಲ್ವಾ. ಈಗ ಬಿ ಫಾರ್ಮ್ ಕೊಡಬೇಕಾದ್ರೂ ನಮ್ಗೆ 224 ಬಿ ಫಾರ್ಮ್ ಕೊಡಬೇಕಾದ್ರೆ ನಮ್ಗೆ ಅರ್ಜಿ ಬಂದಿದ್ದು ಎಷ್ಟು? ಸುಮಾರು 2,000 ಅರ್ಜಿ. 2,000 ಅರ್ಜಿ. ಸೊ ಸಹಜವಾಗಿ ಒಬ್ರಿಗೆ ಕೊಟ್ಟರೆ 10 ಮಂದಿ ಸ್ವಲ್ಪ ನಾರಾಜಾಗವ್ರೆ. ಏನು ಮಾಡೋಕ್ಕಾಗಲ್ಲ. ಅದರಲ್ಲಿ ನಾವು ಸಮಾಧಾನ ಪಡಿಸ್ಬೇಕಷ್ಟೆ. ಇವತ್ತು ನಾಳೆ ಅದು ಡಿಸ್ಕಸ್ ಫೈನಲ್ ಆಗ್ಬೋದು. ಈಗೆಲ್ಲ ಹೋಗಿದ್ದಾರೆ ಅಂದರೆ ಅದನ್ನು ಆಗ ಸಹಜ ಅಲ್ವಾ. ಯಾಕಂದರೆ ಅನೌನ್ಸ್ ಆಗಿದೆ. ಅನೌನ್ಸ್ ಆದಮೇಲೆ ಏನು ಮಾಡ್ತಾರೆ ಗೊತ್ತಿಲ್ಲ. ಫೈನಲ್ ಆಗ್ಬೋದು. ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷ ಎಲ್ಲಿಂದ ಕೇಳಿ ಬರ್ತದೆ ಸರ್? ಅದು ಯಾರು ಚರ್ಚೆ ಮಾಡ್ತಾರೆ? ಕರೆಸಿ ಒಂದ್ಸರಿ ನಾನು ಚರ್ಚೆ ಮಾಡ್ತೀನಿ. ಎಲ್ಲೋ ಯಾರೋ ಮಾತಾಡೋದು ಬೇರೆ, ಖಚಿತ ಮಾಹಿತಿ ಇಟ್ಕೊಂಡು ನಮಗೆ ಪ್ರಶ್ನೆಗಳು ಕೇಳೋದು ಬೇರೆ. ಈಗ ಚೇಂಜ್ ಆಗಬೇಕು, ಚೇಂಜ್ ಆಗ್ಬೋದು. ಇಲ್ಲ ಸರ್ ಭಾಳ ಜನ ಮಾತಾಡ್ತಾ ಇದ್ದಾರೆ, ಯಾರು ಕರೆಸಿ ನಾನು ಮಾತಾಡ್ತೀನಿ ಅವ್ರ ಜೊತೆ. ಹೆಂಗೆ ಎಲ್ಲಿಂದ ಬರ್ತಾ ಇದೆ ಅಪ್ಪ ಅಂತ. ನನಗೆ ನೋಡಿ, ವಾಟ್ ಎವರ್ ಇಟ್ ಈಸ್, CM ಇದ್ದಾರೆ, DCM ಇದ್ದಾರೆ, ಖರ್ಗೆ ಸಾಹೇಬ್ರು ಇದ್ದಾರೆ, KC ವೇಣುಗೋಪಾಲ್ ಅವರು ಇದ್ದಾರೆ, ರಣದೀಪ್ ಅವರು ಇದ್ದಾರೆ. ಅಲ್ಲೇನು ಚರ್ಚೆ ಆಗ್ತದೆ ಅದನ್ನು ಅನುಷ್ಠಾನ ಮಾಡ್ತೀವಿ ಅಷ್ಟೇ. ಅದು PCC ಬದಲಾವಣೆ ಇರ್ಬೋದು, ಪುನರ್ರಚನೆ ಇರ್ಬೋದು, RCB ವಿಚಾರ ಇರ್ಬೋದು, ಆಡಳಿತ ವಿಚಾರ ಇರ್ಬೋದು, ಹೊಸ ಯೋಜನೆಗಳಿರ್ಬೋದು, ಹೊಸ ನೀತಿಗಳಿರ್ಬೋದು, ಅವೆಲ್ಲನೂ ಕೂಡ. ಈಗ ಗಿಗ್ ವರ್ಕರ್ಸ್ ಬಿಲ್ ತಂದ್ವಿ, ರಾಹುಲ್ ಗಾಂಧಿ ಅವರೆಲ್ಲ ಅದಕ್ಕೆ ಪುಷ್ ಮಾಡಿ ಇದು ಮಾಡಿದ್ರು. ಅದ್ರ ಬಗ್ಗೆ ಒಂದು ಸರಿ ಕೇಳಿಲ್ಲ ನೋಡಿ ನೀವು. ಅಷ್ಟು ಜನಕ್ಕೆ ಉಪಯೋಗ ಆಗಿದೆ. ಹಾಂ,